ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಮೆಮೊರಿಯ ಯೂನಿಟ್ ಆಗಿರ್ತಕ್ಕಂಥ ರ್ಯಾಮ್ ಮತ್ತು ರಾಮ್ ಇದರ ಬಗ್ಗೆ ನಾವು ಇವತ್ತು ಡಿಫ್ರೆನ್ಸ್, ಅದರ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಫ್ರೆಂಡ್ಸ್. ರ್ಯಾಮ್ ಮತ್ತು ರಾಮ್ ಮಿಡ್ಲಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಓಕೆ, ನೀವು ಯಾವುದೇ CET ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಾ ಇದ್ರೆ ಇದು ಪೂರ್ತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ರ್ಯಾಮ್ ಅಂದರೆ ಏನು? ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆ ಫ್ರೆಂಡ್ಸ್, ರ್ಯಾಂಡಮ್ ಆಕ್ಸೆಸ್ ಮೆಮರಿ ರ್ಯಾಮ್. ಓಕೆ, ನೆಕ್ಸ್ಟ್ ಬಂದು ರಾಮ್ ಅಂದರೆ ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮರಿ. ಓಕೆ, ಇದು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಇದು ರೀಡ್ ಓನ್ಲಿ ಮೆಮರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪಾಯಿಂಟ್ ಬಂದು ರ್ಯಾಮ್ ಡಾಟಾ ಈಸ್ ವಾಲಟೈಲ್. ಅಂದರೆ ಏನು ಅಂದರೆ, ನಾವು ಕಂಪ್ಯೂಟರ್ನ ವರ್ಕಿಂಗ್ ಕಂಡೀಷನಲ್ಲಿ ಈಗೇನು ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅದು ವಾಲಟೈಲ್ ಮೆಮರಿಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಇದೇ ಕೆಲಸನ ನಾನು ಈಗೇನು ಮಾಡ್ತಾ ಇದ್ದೀನ ಇದನ್ನು ನಾನು ಸೇವ್ ಮಾಡಿ ನನ್ನ ಸಿಸ್ಟಮಲ್ಲಿ ಇಟ್ಕೊಂಡ್ರೆ ಅದು ರಾಮ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇದು ಪರ್ಮನೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾವೇನು ಸ್ಟೋರ್ ಮಾಡ್ಕೊತೀವಲ್ಲ ಅದು ಅಥವಾ ಸೇವ್ ಮಾಡ್ಕೊಂಡಿರ್ತೀವಲ್ಲ ಅದು ಸಿಸ್ಟಮಲ್ಲಿ ಸೇವ್ ಆಗಿರುತ್ತಲ್ಲ ಅದು ಡಾಟಾ ಪರ್ಮನೆಂಟ್ ಡಾಟಾ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇನ್ ಕೇಸ್ ರ್ಯಾಮ್ ಅಲ್ಲಿ ಯಾವುದೇ ರೀತಿ ಸೇವ್ ಮಾಡೋದು ಇರೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ರ್ಯಾಮು ಸಿಸ್ಟಮ್ ವರ್ಕ್ ಮಾಡಬೇಕಾದ್ರೆ ಆಗ್ತಾ ಇರೋ ಪ್ರೋಸೆಸ್ಸು. ಸೊ ಇನ್ ಕೇಸ್ ಪವರ್ ಹೋಯ್ತು ಅಥವಾ ಲ್ಯಾಪ್ಟಾಪ್ ಬಂದ್ ಆಯ್ತು ಅಂದರೆ ಅದು ಆಟೋಮೆಟಿಕ್ ಡಾಟಾ, ಯಾವುದೇ ಡಾಟಾ ಇಲ್ಲಿ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನು ವಾಲಟೈಲ್ ಮೆಮರಿ ಅಂತಾನೆ ಕರಿತೀವಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಹೆಸರು ಬಂದು ನಾನ್ ವಾಲಟೈಲ್ ಅಂತಾನೆ ಕರಿಬಹುದು ಫ್ರೆಂಡ್ಸ್. ಓಕೆ, ರಾಮ್ ಮೆಮರಿನ ನಾನ್ ವಾಲಟೈಲ್ ಅಂತಾನೂ ಕರಿಬಹುದು ಫ್ರೆಂಡ್ಸ್. ಓಕೆ, ಡಾಟಾ ಕ್ಯಾನ್ ಬಿ ಮಾಡಿಫೈಡ್. ಇದರಲ್ಲಿ ನಾವು ಯಾವುದೇ ಡಾಟಾನ ಈಸಿಲಿ ಮಾಡಿಫೈ ಮಾಡ್ಬೋದು ಅಥವಾ ಚೇಂಜಸ್ ಮಾಡ್ಬೋದು ಇದರಲ್ಲಿ. ಓಕೆ, ರಾಮ್ ಅಲ್ಲಿ ಬಂದು ಡಾಟಾ ಕೆನಾಟ್ ಬಿ ಮಾಡಿಫೈಡ್. ಇದರಲ್ಲಿ ಯಾವುದೇ ರೀತಿ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇದು ಸೇವ್ ಮಾಡಿರ್ತೀವಿ, ಅದನ್ನು ಓಪನ್ ಮಾಡಿ ರೀಡ್ ಪರ್ಪಸ್, ಓನ್ಲಿ ಓದೋ ಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಈ ಮೆಮೊರಿನ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದು CPU ಕ್ಯಾನ್ ಸ್ಟೋರ್ ಆನ್ ಆಕ್ಸೆಸ್ ಡಾಟಾ ಫ್ರಮ್ ರಾಮ್. ಓಕೆ, CPU ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಇದಕ್ಕೆ ರಾಮ್ ಮೆಮರಿಗೆ. ಓಕೆ, ಅದಕ್ಕೆ ಈಸಿಲಿ ಆಕ್ಸೆಸ್ ಮಾಡ್ಬೋದು, ನಾವು ಯಾವುದೇ ಡಾಟಾನ ನಾವು ಈಸಿಲಿ ವರ್ಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಡಾಟಾ ಟು ಬಿ ಕಾಪಿಡ್ ಫ್ರಮ್ ದಿ ರಾಮ್. ಇದು ರಾಮ್ ಇಂದ ಡಾಟಾ ಕಾಪಿ ಮಾಡ್ಕೊಂಡಿರುತ್ತೆ ಫ್ರೆಂಡ್ಸ್. ಓಕೆ, ಟು ರ್ಯಾಮ್ ಸೊ ದ್ಯಾಟ್ CPU can access its data. can. ಓಕೆ ಫ್ರೆಂಡ್ಸ್, ಆಕ್ಸೆಸ್ ಮಾಡುತ್ತೆ ಇದು. ಓಕೆ, ಕಾಪಿ ಮಾಡಿರುವಂಥ ಡಾಟಾನ ಇದು ರ್ಯಾಮ್ ಅಲ್ಲಿ ವರ್ಕ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಮಾಡಿಫೈ ಎಲ್ಲ ಮಾಡ್ಬೋದು ಇದರಲ್ಲಿ. ಓಕೆ, ರ್ಯಾಮ್ ಈಸ್ ಎ ಫಾಸ್ಟೆಸ್ಟ್ ಮೆಮರಿ. ನಾವು ಏನು ಇನ್ಸ್ಟೆಂಟ್ ವರ್ಕ್ ಮಾಡ್ತಾ ಇದೀವಲ್ಲ ಅದು ಫಾಸ್ಟೆಸ್ಟ್ ಮೆಮರಿ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ರಾಮ್ ಈಸ್ ಸ್ಲೋವರ್ ದೆನ್ ರ್ಯಾಮ್. ಅದಕ್ಕೆ ಕಂಪೇರ್ ಮಾಡಿದರೆ ರ್ಯಾಮ್ಗಿಂತ ಸ್ಲೋವರ್ ಆಗಿರುತ್ತೆ ರಾಮ್. ಓಕೆ ಫ್ರೆಂಡ್ಸ್, ರ್ಯಾಮ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಯಾಕಂದರೆ ಅದು ಪ್ರೆಸೆಂಟ್ ವರ್ಕ್ನ ನಮಗೆ ಮಾಡಿಕೊಡುತ್ತಲ್ಲ, ಅದಕ್ಕೆ ಇದು ಮೋರ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ರಾಮ್ ಈಸ್ ಚೀಪರ್ ದೆನ್ ರ್ಯಾಮ್ಗಿಂತ ಇದು ಚೀಪ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ರ್ಯಾಮ್ ಅನ್ನೋ ಟೈಪು ಎಸ್ ರ್ಯಾಮು, ಡಿ ರ್ಯಾಮು. ಓಕೆ, ಎಸ್ ಅಂದರೆ ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ಡಿ ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಇವೆರಡು ಟೈಪ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇವೆರಡು ಟೈಪು ರ್ಯಾಮ್ ಟೈಪ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಅದೇ ರಾಮ್ ಬಂದರೆ 3 ಟೈಪ್ ಇದೆ ಫ್ರೆಂಡ್ಸ್, ಅವು ನೋಡೋಣ ಫ್ರೆಂಡ್ಸ್. ಓಕೆ, ಪಿ ರಾಮ್, ಇ ಪಿ ರಾಮ್,
PROM. ಓಕೆ, PROM ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಓಕೆ, EPROM ಅಂದರೆ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ನೆಕ್ಸ್ಟ್ ಬಂದು EEPROM ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.